ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಲಿಯಾಯಿಂದ ಗೋಧಿ ತರಿಯಿಂದ ಒಂದು ಪೊಂಗಲ್ ಮಾಡ್ಕೊಳ್ತಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು. ಅದಕ್ಕೆ ನೋಡಿ, ಗೋಧಿ ತರಿನ 1 ಕಪ್ ತೊಗೊಂಡಿದ್ದೀನಿ, ಹೆಸರುಬೇಳೆನ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ, ಅದರ ಅರ್ಧ ಹೆಸರುಬೇಳೆ. ಈಗ ಹೆಸರುಬೇಳೆನ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಅದು ನೀವು ಮುಷ್ಟಿಲಿ ಹಿಡ್ಕೊಂಡ್ರೆ ಬಿಸಿ ಅನ್ನಿಸ್ಬೇಕಷ್ಟೇ, ಅಲ್ಲಿ ತನಕ ಹುರ್ಕೋಬೇಕು. ಇದನ್ನು ತುಂಬ ಕೆಂಪಗೆಲ್ಲ ಹುರಿಬಾರ್ದು. ಇದನ್ನು ಹುರಿದಿದ್ದಾಯಿತು. ಈಗ ನಾನು ಒಂದು ಕುಕ್ಕರ್ಗೆ ಹೆಸರುಬೇಳೆನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ನನಗೆ 1 ಕಪ್ ಹೆಸರುಬೇಳೆ 1 ಕಪ್ ದಲಿಯಾ ಮತ್ತು ಅರ್ಧ ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಲ್ವ, ಅದಕ್ಕೆ ನಾನು ಇವಾಗ 3 ಕಪ್ ನೀರು ಹಾಕ್ಕೊಂಡು ಬೇಯಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ, ಈಗ ಅದನ್ನು ದಲಿಯಾ ಕೂಡ ತೊಳೆದ್ಬಿಟ್ಟು 2 ಸಲ ತೊಳ್ಕೊಂಡೀಗ ಹೆಸರುಬೇಳೆ ಜೊತೆಗೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಲಿಡ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಒಂದೂವರೆ ಕಪ್ ಇರೋದ್ರಿಂದ 2 ಸೇರಿ 3 ಕಪ್ ನೀರು ಹಾಕಿದ್ದೀನಿ. ಸಮ ಹಾಕಬೇಕು, 1ಕ್ಕೆ 2ರಷ್ಟು ಹಾಕಬೇಕು. ದಲಿಯಾಗೆ 2, ಹೆಸರುಬೇಳೆಗೆ 1 ಲೆಕ್ಕದಂಗೆ ಹಾಕಿದ್ದೀನಿ. ಈಗ ಲಿಡ್ ಮುಚ್ಚಿಬಿಡೋಣ, ಮುಚ್ಚಿಬಿಟ್ಟು 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ನೋಡಿ, ಈ ಕಡೆಗೆ ನಾನು ಖಾರಕ್ಕೆ ಅದಕ್ಕೆ ಪೊಂಗಲ್ಗೆ ಹಾಕ್ತೀವಲ್ಲ ಅದೇ ಥರ ಖಾರ ಇದಕ್ಕೂ ಹಾಕಬೇಕು. ಹಳದಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, 1-2 ಪೀಸ್ ಈರುಳ್ಳಿ, ಆಮೇಲೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು, ಒಂದು ಸ್ವಲ್ಪ ಶುಂಠಿ, ಇದಿಷ್ಟನ್ನು ನಾನು ರುಬ್ಬಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ತರ್ತರಿಯಾಗಿ. ಬೀನ್ಸು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಏನಾದ್ರು ತರಕಾರಿ ಹಾಕಬೇಕು ಅನಿಸಿದ್ರೆ ಹಾಕ್ಬೋದು, ಬಟಾಣಿ ಅಂಥದ್ದೆಲ್ಲ ಹಾಕ್ಬೋದು. ನೋಡಿ, ಈಗ ಬಾಣಲಿ ಒಳಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಿಡಿಸ್ಕೊಂಡು ಈ ಬೀನ್ಸು ಮತ್ತು ಕ್ಯಾರೆಟ್ನ ಇದಕ್ಕೆ ಹಾಕಿದ್ದೀನಿ. 1-2 ನಿಮಿಷ ಬಾಡಿಸ್ಕೊಂಡಾದಮೇಲೆ ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿನೂ ಎಣ್ಣೆಲೇ ಒಂದು ಸ್ವಲ್ಪ ಬಾಡ್ಕೊಳ್ಳಿ. ಈಗ ಒಂಚೂರು ಉಪ್ಪು ಹಾಕ್ತೀನಿ, ತರಕಾರಿಗೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಈಗಾಗಲೇ ದಲಿಯಾಗೆ ಉಪ್ಪಾಗಿ ಬೇಯಿಸಿಟ್ಕೊಂಡಿದ್ದೀವಿ, ಆಗಿದೆ. ಅದು ಕೂಡ, ಅನ್ನ ಕೂಡ ರೆಡಿಯಾಗಿದೆ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೀಗ ಇದಕ್ಕೆ ಹಾಕ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ, ಯಾಕಂದರೆ ತೆಳ್ಳಗೆ ಮಾಡ್ಕೋಬೇಕು ಅಂಥೇಳಿ. ಇದು 1 ನಿಮಿಷ ಕುದ್ದ ಮೇಲೆ, ಚೆನ್ನಾಗಿ ಒಂಚೂರು ಹಸಿ ವಾಸನೆ ಹೋದ್ಮೇಲೆ ದಲಿಯಾ ಮತ್ತು ಹೆಸರುಬೇಳೆ 2 ಕೂಡ ಇದಕ್ಕೆ ಹಾಕೊಂಬಿಡೋಣ. ಈ ಕಡೆ ಹುಳಿ ಖಾರ ಕೂಡ ಮಾಡ್ಕೋತಾ ಇದ್ದೀನಿ. ರೆಡಿ ಆಯಿತು. ಇವಾಗ ಹಾಕೊಂಬಿಡೋಣ, ಸಾಕದು ಕುದ್ದಿದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲೆ 1-2 ಸ್ಪೂನ್ ತುಪ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಲಿಯಾ ಪೊಂಗಲ್ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ ಇದು. ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು.